ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸ್ಕಿಲ್ಸ್ ವಿತ್ ಕಂಪ್ಯೂಟರ್ ಟು ಕೆರಿಯರ್ ಕನ್ನಡ ಚಾನಲ್. ನಾವಿಂದು MS ವರ್ಡ್ನ ಡಿಸೈನ್ ಟ್ಯಾಬ್ ಕುರಿತಾಗಿ ನೋಡೋಣ. ಡಿಸೈನ್ ಟ್ಯಾಬ್ ಬೇಸಿಕಲಿ ಡಾಕ್ಯುಮೆಂಟ್ಗೆ ಬಾರ್ಡರ್ ಅಪ್ಲೈ ಮಾಡಲು ಅಥವಾ ಯಾವುದಾದ್ರೂ ಆರ್ಗನೈಜೇಷನ್ ಅಥವಾ ಕಂಪನಿ ಲೋಗೋ ಅಪ್ಲೈ ಮಾಡಲು ಬಳಸ್ತೇವೆ. ಇಲ್ಲಿ ನೋಡೋದಾದರೆ 2 ಕ್ಯಾಟಗರೀಸ್ನ ನೋಡ್ಬೋದು. ಮೊದಲನೇದು ಡಾಕ್ಯುಮೆಂಟ್ ಫಾರ್ಮೆಟಿಂಗ್, ಎರಡನೇದು ಪೇಜ್ ಬ್ಯಾಕ್ಗ್ರೌಂಡ್. ಓಕೆ, ಇಲ್ಲಿ ಡಾಕ್ಯುಮೆಂಟ್ ಫಾರ್ಮೆಟಿಂಗಲ್ಲಿ ನೀವು ಡಾಕ್ಯುಮೆಂಟ್ಗೆ ನೀಡುವ ಟೈಟಲ್ಸ್ ಕಲರ್ ಚೇಂಜ್ ಅಥವಾ ಫಾಂಟ್ ಸ್ಟೈಲ್ ಚೇಂಜ್, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇವೆಲ್ಲ ಡಾಕ್ಯುಮೆಂಟ್ ಫಾರ್ಮೆಟಿಂಗಲ್ಲಿ ಅಪ್ಲೈ ಮಾಡ್ಬೋದು. ಡಿಸೈನ್ ಟ್ಯಾಬಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಬಂದು ಬ್ಯಾಕ್ಗ್ರೌಂಡ್, ಪೇಜ್ ಬ್ಯಾಕ್ಗ್ರೌಂಡ್. ಓಕೆ, ಪೇಜ್ ಬ್ಯಾಕ್ಗ್ರೌಂಡಲ್ಲಿ ಮೊದಲನೇ ಆಪ್ಷನ್ ಬಂದು ವಾಟರ್ ಮಾರ್ಕ್. ಓಕೆ, ವಾಟರ್ ಮಾರ್ಕ್ ಮೇಲೆ ಡೌನ್ ಏರೋ ಕ್ಲಿಕ್ ಮಾಡಿ. ಆಲ್ರೆಡಿ ಇಲ್ಲಿ ಕೆಲವೊಂದು ಕಾನ್ಫಿಡೆನ್ಷಿಯಲ್ ವಾಟರ್ ಮಾರ್ಕ್ ಅಪ್ಲೈ ಆಗಿದೆ, ಅದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಸಿಂಗಲ್ ಕ್ಲಿಕ್. ಓಕೆ, ಇವಾಗ ನಿಮ್ಮ ಡಾಕ್ಯುಮೆಂಟ್ ಮೇಲೆ ವಾಟರ್ ಮಾರ್ಕ್ ಅಪ್ಲೈ ಮಾಡೋದು ನೀವು ಕಾಣಬಹುದು. ಬೇಕಾದರೆ ಇಲ್ಲಿ ನಾವು ಡಿಫಾಲ್ಟ್ ಒಂದು ಪ್ಯಾರಾಗ್ರಾಫ್ ಅಪ್ಲೈ ಮಾಡಿ ನೋಡೋಣ. 1000 ಪ್ಯಾರಾಗ್ರಾಫ್ ತೆಗೆದುಕೊಳ್ತಿದ್ದೇನೆ. ಜಸ್ಟ್ ಎಂಟರ್. ಓಕೆ, ಇವಾಗ ನೀವಿಲ್ಲಿ ನಿಮ್ಮ ಪ್ಯಾರಾಗ್ರಾಫ್ಗೆ, ನಿಮ್ಮ ಡಾಕ್ಯುಮೆಂಟಿಗೆ ಬ್ಯಾಕ್ಗ್ರೌಂಡಲ್ಲಿ ವಾಟರ್ ಮಾರ್ಕ್ ಅಪ್ಲೈ ಆಗಿರೋದನ್ನು ನೋಡ್ಬೋದು. ನಿಮಗೆ ಓನಾಗಿ ನೀವು ಅಪ್ಲೈ ಮಾಡ್ತಿರಾದರೆ, ಕಸ್ಟಮ್ ಮಾಡಬೇಕಾದ್ರೆ ವಾಟರ್ ಮಾರ್ಕ್, ಕಸ್ಟಮ್ ವಾಟರ್ ಮಾರ್ಕ್, ನೆಕ್ಸ್ಟ್ ಟೆಕ್ಸ್ಟ್ ವಾಟರ್ ಮಾರ್ಕ್. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಹತ್ರ ನಿಮಗೆ ಯಾವ ಟೆಕ್ಸ್ಟ್ ಬೇಕೋ ಅದನ್ನ ಟೈಪ್ ಮಾಡ್ಕೊಳ್ಳಿ. ನಾನಿವಾಗ ಟೆಕ್ ಸ್ಕಿಲ್ಸ್ ವಿತ್ C2C ಎಂದು ಕ್ಲಿಕ್ ಮಾಡ್ತಿದ್ದೇನೆ, ಟೈಪ್ ಮಾಡ್ತಿದ್ದೇನೆ. ನೀವೀಗಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ತಿರಾದರೆ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಡೌನ್ ಯಾರೋ ಕ್ಲಿಕ್ ಮಾಡಿ ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕೋ ಆ ಫಾಂಟ್ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೈಜ್ ಆಟೋ ಆರ್ ನಿಮಗೆ ಎಂಥ ಸೈಜ್ ಬೇಕೋ, ಫಾಂಟ್ ಸೈಜ್ ಬೇಕೋ ಟೆಕ್ಸ್ಟ್ನ ಆ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲರ್, ನಾನಿಲ್ಲಿ ಬ್ರೌನ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ಸೆಮಿ ಟ್ರಾನ್ಸ್ಪರೆಂಟ್ ಜಸ್ಟ್ ಅಪ್ಲೈ ಮಾಡಿ. ಓಕೆ, ಇವಾಗ ನೀವು ಇಲ್ಲಿ ನೋಡೋದಾದರೆ ಲೈಟಾಗಿ ಕಾಣ್ತಿದೆ. ಓಕೆ, ಅದೇ ನೀವು ಅನ್ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡೋದಾದರೆ ವೈಟ್. ಇದು ಇವಾಗ ಅನ್ಸೆಲೆಕ್ಟ್ ಮಾಡಿದ್ದೇನೆ ನಾನು. ಕಸ್ಟಮ್ ವಾಟರ್ ಮಾರ್ಕ್, ಸೆಮಿ ಟ್ರಾನ್ಸ್ಫರ್ ಅಂದರೆ ಜಸ್ಟ್ ಲೈಟಾಗಿ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಲೇಔಟ್ ನೋಡೋದಾದರೆ ಡಯಾಗ್ನಲ್, ಹಾರಿಜಾಂಟಲ್. ಜಸ್ಟ್ ಸೆಲೆಕ್ಟ್ ಅಪ್ಲೈ. ನಾನು ಡಯಾಗ್ನಲ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ತಿದ್ದೇನೆ. ಓಕೆ, ಜಸ್ಟ್ ಕ್ಲೋಸ್. ಇವಾಗ ನೀವು ಎಷ್ಟು ಡಾಕ್ಯುಮೆಂಟ್ ಪೇಜಸ್ ಇದ್ದರೂ ಎಲ್ಲ ಪೇಜಸ್ಗೆ ವಾಟರ್ ಮಾರ್ಕ್ ಅನ್ನೋದು ಅಪ್ಲೈ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಪಿಕ್ಚರ್ ವಾಟರ್ ಮಾರ್ಕ್. ಓಕೆ, ಸೇಮ್ ವಾಟರ್ ಮಾರ್ಕ್, ಕಸ್ಟಮ್ ವಾಟರ್ ಮಾರ್ಕ್, ಸೆಲೆಕ್ಟ್ ಪಿಕ್ಚರ್, ಡೆಸ್ಕ್ಟಾಪ್. ನಾನು ನಮ್ಮ ಚಾನಲ್ ಲೋಗೋ ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ಸೆಲೆಕ್ಟ್ ದ ಲೋಗೋ, ಜಸ್ಟ್ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಅಪ್ಲೈ. ಓಕೆ, ವಾಶ್ ಔಟ್ ಅಪ್ಲೈ. ಓಕೆ, ವಾಶ್ ಔಟ್ ಅಪ್ಲೈ, ಕ್ಲೋಸ್. ಇವಾಗ ಟೆಕ್ಸ್ಟ್ ವಾಟರ್ ಮಾರ್ಕ್ ಡಿಲೀಟ್ ಆಗಿ ಪಿಕ್ಚರ್ ವಾಟರ್ ಮಾರ್ಕ್ ಅಪ್ಲೈ ಆಗಿದೆ. ಓಕೆ, ನೆಕ್ಸ್ಟ್ ಇವಾಗ ನಿಮಗೆ ವಾಟರ್ ಮಾರ್ಕ್ ಬೇಡ, ರಿಮೂವ್ ಮಾಡಬೇಕು. ಜಸ್ಟ್ ರಿಮೂವ್ ವಾಟರ್ ಮಾರ್ಕ್.
ಓಕೆ. ಅಪ್ಲೈ ಮಾಡಬೇಕಾದ್ರೆ ಕಸ್ಟಮ್ ವಾಟರ್ ಮಾರ್ಕ್, ಟೆಕ್ಸ್ಟ್ ಆರ್ ಪಿಕ್ಚರ್, ಜಸ್ಟ್ ಅಪ್ಲೈ. ಓಕೆ, ನಾನಿವಾಗ ಟೆಕ್ ಸ್ಕಿಲ್ಸ್ ವಿತ್ C2C. ಓಕೆ, ಕಲರ್ ಬಂದು ಬ್ರೌನ್, ಅಪ್ಲೈ. ಓಕೆ, ನೆಕ್ಸ್ಟ್ ಪೇಜ್ ಕಲರ್. ಇವಾಗ ಡಾಕ್ಯುಮೆಂಟ್ಗೆ ನಿಮಗೆ ಕಲರ್ ಅಪ್ಲೈ ಮಾಡಬೇಕು, ನಿಮ್ಮ ಪೇಜಿಗೆ ಕಲರ್ ಅಪ್ಲೈ ಮಾಡಬೇಕು. ಪೇಜ್ ಕಲರ್, ಸೆಲೆಕ್ಟ್ ಎನಿ ಕಲರ್. ಓಕೆ, ಸೆಲೆಕ್ಟ್ ಕಲರ್. ಇವಾಗ ಎಲ್ಲ ಪೇಜಸ್ಗೂ ಕಲರ್ ಅನ್ನೋದು ಅಪ್ಲೈ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಸಿಂಗಲ್ ಕಲರ್ ಕೂಡ ಅಪ್ಲೈ ಮಾಡ್ಕೋಬೋದು, ಅಥವಾ ಮೋರ್ ಆಫ್ ಕಲರ್ ಆಪ್ಷನ್, ಸೆಲೆಕ್ಟ್ ಎನಿ ಕಲರ್, ಜಸ್ಟ್ ಓಕೆ. ಓಕೆ, ನೆಕ್ಸ್ಟ್ ಫಿಲ್ ಎಫೆಕ್ಟ್ಸ್. ಓಕೆ, ಪೇಜ್ ಕಲರ್, ಫಿಲ್ ಎಫೆಕ್ಟ್ಸ್. ಇಲ್ಲಿ ನೋಡೋದಾದರೆ ನೀವು ಗ್ರೇಡಿಯಂಟ್ 1 ಕಲರ್ ಆರ್ 2 ಕಲರ್. ಇಲ್ಲಿ ಕಲರ್ 1ಅಲ್ಲಿ ನಾನು ಪರ್ಪಲ್ ಕಲರ್, ಕಲರ್ 2 ಅಲ್ಲಿ ಸಪೋಸ್ ಯೆಲ್ಲೋ ಕಲರ್ ತೀಸ್ಕೊಳ್ತಿದ್ದೇನೆ. ಓಕೆ, ಇವಾಗ ಇಲ್ಲಿ ಡಿಸೈನ್, ಶೇಡಿಂಗ್ ಸ್ಟೈಲ್ಸ್, ಡಯಾಗ್ನಲ್ ಅಪ್, ಡಯಾಗ್ನಲ್ ಡೌನ್, ಫ್ರಮ್ ಸೆಂಟರ್, ಫ್ರಮ್ ಕಾರ್ನರ್. ಓಕೆ, ಜಸ್ಟ್ ಓಕೆ. ಇವಾಗ ಇಲ್ಲಿ ಫಿಲ್ ಎಫೆಕ್ಟ್ಸ್ ಚೇಂಜಸ್ ಕಾಣ್ಬೋದು. ಆರ್ ಟೆಕ್ಸ್ಚರ್, ಆ ಕಲರ್ಸ್ ಬೇಡ, ನನಗೆ ಬೇರೆ ಕಲರ್ಸ್ ಬೇಕು, ಟೆಕ್ಸ್ಚರ್ ಅಪ್ಲೈ ಮಾಡಬೇಕು. ಸೆಲೆಕ್ಟ್ ಎನಿ ಟೆಕ್ಸ್ಚರ್, ಜಸ್ಟ್ ಓಕೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ನೋಡೋದಾದರೆ ಪ್ಯಾಟರ್ನ್. ಸೆಲೆಕ್ಟ್ ದ ಪ್ಯಾಟರ್ನ್. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ತಿರಾದರೆ ಬ್ಯಾಕ್ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಓಕೆ. ಓಕೆ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಪಿಕ್ಚರ್ ಸೆಲೆಕ್ಟ್ ಮಾಡ್ತಿದ್ರೆ ಸೆಲೆಕ್ಟ್ ದ ಪಿಕ್ಚರ್ ಆ್ಯಂಡ್ ಜಸ್ಟ್ ಇನ್ಸರ್ಟ್. ಓಕೆ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಪಿಕ್ಚರ್ ಅನ್ನೋದು ಇನ್ಸರ್ಟ್ ಆಯಿತು. ಓಕೆ, ನಾನಿವಾಗ ಜಸ್ಟ್ ಒಂದು ಕಲರ್ ಅಪ್ಲೈ ಮಾಡ್ತೇನೆ. ಓಕೆ, ಟೆಕ್ಸ್ಟ್ ಸ್ಕಿಲ್ಸ್ ವಿತ್ ವಾಟರ್ ಮಾರ್ಕ್, ಇದು ಪೇಜ್ ಕಲರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೀವು ಪೇಜ್ ಬಾರ್ಡರ್ಸ್. ಓಕೆ, ನನ್ನ ಬಾಕ್ಸು, ಶ್ಯಾಡೋ, 3D, ಕಸ್ಟಮ್ ಕೆಲವೊಂದು ಆಪ್ಷನ್ಸ್ ಇದೆ. ಇಲ್ಲಿ ಸ್ಟೈಲ್ಸ್ ನೋಡೋದಾದರೆ ನೀವು ಸೆಲೆಕ್ಟ್ ಎನಿ ಸ್ಟೈಲ್, ಜಸ್ಟ್ ಓಕೆ. ಪೇಜ್ ಬಾರ್ಡರ್, ಸೆಲೆಕ್ಟ್ ಎನಿ ಬಾರ್ಡರ್ ಆ್ಯಂಡ್ ಜಸ್ಟ್ ಓಕೆ. ಪೇಜ್ ಬಾರ್ಡ್ರಲ್ಲಿ ನೀವು ಬರೀ ಲೈನ್ಸ್ ಅಲ್ಲದೆ ಇಲ್ಲಿ ಕಲರ್ ಚೇಂಜ್ ಮಾಡ್ತಿರಾದರೆ ಬಾರ್ಡ್ರ್ ಕಲರ್, ಜಸ್ಟ್ ಸೆಲೆಕ್ಟ್ ದ ಕಲರ್, ಜಸ್ಟ್ ಓಕೆ. ನಿಮಗೆ ಬೇರೆ ಡಿಸೈನ್ ಹಾಕಿ ತೋರಿಸ್ತೇನೆ. ಓಕೆ, ಸೆಲೆಕ್ಟ್ ದ ಬಾರ್ಡರ್ಸ್, ಜಸ್ಟ್ ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನೀವು ವಿಡ್ತ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಓಕೆ, ಜಸ್ಟ್ ಸೆಲೆಕ್ಟ್ ದ ವಿಡ್ತ್ ಆ್ಯಂಡ್ ಓಕೆ. ನೆಕ್ಸ್ಟ್ ನೋಡೋದಾದರೆ ಆರ್ಟ್ ಬಾರ್ಡರ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ, ಸೆಲೆಕ್ಟ್ ದ ಎನಿ ಆರ್ಟ್ ಆ್ಯಂಡ್ ಇಲ್ಲಿ ನೋಡೋದಾದರೆ ನೀವು ವಿಡ್ತ್ ಸೈಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೋಬೋದು. ಸೆಲೆಕ್ಟ್ ದ ಎನಿ ವಿಡ್ತ್ ಆ್ಯಂಡ್ ಅಪ್ಲೈ. ಓಕೆ, ನೀವಿಲ್ಲಿ ಎಲ್ಲ ಪೇಜಸ್ಗೆ, ಎಲ್ಲ ಡಾಕ್ಯುಮೆಂಟ್ಗೆ
ಬಾರ್ಡರ್ ಅಪ್ಲೈ ಆಗಿರೋದನ್ನು ಕಾಣಬಹುದು. ಇಲ್ಲಿ ನೀವು ನೋಡೋದಾದರೆ ಒಂದು ಟೆಕ್ಸ್ಟ್ ಬಾಕ್ಸ್ ಸರ್ಕಲ್ ಟೈಪ್ ಕಾಣ್ತಿದೆ. ಓಕೆ, ಇಲ್ಲಿ ನಿಮಗೆ ನನಗೆ ಟಾಪ್ ಆಫ್ ಪೇಜಿಗೆ ಬೇಡ, ಟಾಪು ನನಗೆ ಬಾರ್ಡರ್ ಅಪ್ಲೈ ಆಗೋದು ಬೇಡ, ಜಸ್ಟ್ ಓಕೆ. ಓಕೆ, ಇವಾಗ ನೋಡಿದ್ರೆ ನೀವು ಯಾವುದೇ ಪೇಜಿನ ಟಾಪಲ್ಲಿ ಬಾರ್ಡರ್ ಅನ್ನೋದು ಅಪ್ಲೈ ಆಗಿರೋದಿಲ್ಲ. ಓಕೆ, ಬಾಟಮ್ ಬೇಡ, ಸೊ ಅನ್ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಟಮ್, ಜಸ್ಟ್ ಓಕೆ. ಓಕೆ, ಇವಾಗ ನಿಮಗೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಬಾರ್ಡರ್ಸ್ ಅಪ್ಲೈ ಆಗಿರೋದನ್ನು ನೀವು ಕಾಣಬಹುದು. ನೆಕ್ಸ್ಟ್ ಅಪ್ಲೈ ಮಾಡ್ತಿರೋದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ಸ್ಯಾಂಪಲ್ ಕಾಣ್ಬೋದು. ನೀವು ಇಲ್ಲಿ ನೋಡಿ, ನೀವು ಲೆಫ್ಟಲ್ಲಿ ಬಾರ್ಡರ್ ಅನ್ನೋದು ರಿಮೂವ್ ಆಯಿತು. ಇವಾಗ ರೈಟಲ್ಲಿ. ಓಕೆ, ನೆಕ್ಸ್ಟ್ ಅಪ್ಲೈ ಮಾಡಬೇಕಾದ್ರೆ ಸೆಲೆಕ್ಟ್ ಆಲ್. ಇಲ್ಲಿ ಅಪ್ಲೈ ಟು ಹೋಲ್ ಡಾಕ್ಯುಮೆಂಟ್ ಆರ್ ಅಪ್ಲೈ ಟು ದಿಸ್ ಸೆಕ್ಷನ್ ಅಂದರೆ ನಾವು ಸೆಲೆಕ್ಟ್ ಮಾಡಿರುವ ಡಾಕ್ಯುಮೆಂಟ್ ಪೇಜಿಗೆ ಮಾತ್ರವೇ ನೀವು ಬಾರ್ಡರ್ ಅಪ್ಲೈ ಮಾಡ್ತಿರಾದರೆ ದಿಸ್ ಸೆಕ್ಷನ್, ಜಸ್ಟ್ ಓಕೆ. ಓಕೆ, ಒಂದು ನಿಮಿಷ. ಹೋಲ್ ಡಾಕ್ಯುಮೆಂಟ್ ಓನ್ಲಿ ಫಸ್ಟ್ ಪೇಜ್, ಓಕೆ. ಇವಾಗ ನೀವು ನೋಡೋದಾದರೆ ಜಸ್ಟ್ ಓನ್ಲಿ ಫಸ್ಟ್ ಪೇಜಿಗೊಂದೇ ಬಾರ್ಡರ್ಸ್ ಅನ್ನೋದು ಅಪ್ಲೈ ಆಗಿದೆ. ಇಲ್ಲಿ ನೀವು ನಿಮಗೆ ದಿಸ್ ಸೆಕ್ಷನ್ ಆಲ್ ಎಕ್ಸೆಪ್ಟ್ ಫಸ್ಟ್ ಪೇಜ್. ಓಕೆ, ಇವಾಗ ಫಸ್ಟ್ ಪೇಜ್ ಬಿಟ್ಟು ಬೇರೆಲ್ಲ ಪೇಜಸ್ಗೆ ಬಾರ್ಡರ್ ಅನ್ನೋದು ಅಪ್ಲೈ ಆಗಿರೋದನ್ನು ನೀವು ಇಲ್ಲಿ ಕಾಣ್ಬೋದು. ಡಿಸೈನ್ ಟ್ಯಾಬಲ್ಲಿ ಮೈನ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ವಾಟರ್ ಮಾರ್ಕ್, ಪೇಜ್ ಕಲರ್ ಆ್ಯಂಡ್ ಪೇಜ್ ಬಾರ್ಡರ್ ಯಾವ ರೀತಿ ಅಪ್ಲೈ ಮಾಡೋದನ್ನು ನೀವು ನೋಡಿದ್ದೀರಿ. ಯಾವುದಾದ್ರೆ ಡೌಟ್ ಇದ್ದರೆ ನೀವು ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.